ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನ ಮುಳಬಾಗಿಲಿನ ನಗರದ ಪ್ರಖ್ಯಾತ ಶಿವನ ದೇವಸ್ಥಾನ ಆದಂಥ ಸೋಮೇಶ್ವರನ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಒಂದು ನಮ್ಮ ಶಾಲೆ 25 ವರ್ಷಗಳ ಆದ ಒಂದು ಸವಿ ನೆನಪಿಗಾಗಿ ಮತ್ತು ಶಿವನ ಪ್ರಾರ್ಥನೆ ಮಾಡಿ ರುದ್ರಾರಾಧನೆ, ರುದ್ರಾಭಿಷೇಕ ಹಾಗೂ ಮೃತ್ಯುಂಜಯ ಹೋಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಏನು ಸಕ್ರಮವಾಗಿ ಸಾಂಗೋಪವಾಗಿ ಎಲ್ಲನೂ ಈ ಕಾರ್ಯಕ್ರಮ ನಡೆದಿದೆ. ಮತ್ತು ನಮ್ಮ ಶಾಲೆಯ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ನೇತಾರರಾದಂಥ ಶ್ರೀಮಾನ್ ಎಚ್ ಡಿ ದೇವೇಗೌಡರ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅದು ಕೂಡ ಸೇರಿಸಿ ಇವತ್ತು ನಾವು ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಪೂಜೆಗೆ ಎಲ್ಲ ಭಕ್ತಾದಿಗಳು ಕೂಡ ಆಗಮಿಸಿ ಈ ಪೂಜೆ ಮತ್ತು ಹೋಮವನ್ನು ಯಶಸ್ವಿ ಮಾಡಿರ್ತಾರೆ. ಏನು ಇವತ್ತು ಮಾಡಿರ್ತಕ್ಕಂಥ ಒಂದು ಪೂಜೆ ಮತ್ತು ಹೋಮದಿಂದ ಎಲ್ಲ ಮುಳಬಾಗಿಲು ತಾಲೂಕಿನ ಜನ ಮತ್ತು ಎಲ್ಲ ನಮ್ಮ ದೇಶದ ಎಲ್ಲ ಜನರು ಕೂಡ ಸುಖ ಶಾಂತಿ ನೆಲೆಸಲಿ ಅಂತ ಹೇಳ್ತಾ, ನಮ್ಮ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಎಲ್ಲ ಕೂಡ ಚೆನ್ನಾಗಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರನ್ನ ಕೇಳ್ಕೊಳ್ತೇನೆ. ನಾಗರಾಜಣ್ಣ ಹೇಳಿದಾಗೆ ಇವತ್ತು ಪುರಾಣ ಪ್ರಸಿದ್ಧ ದೇವಸ್ಥಾನವಾಗಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಏನು ಅಮರಜ್ಯೋತಿ ವಿದ್ಯಾಸಂಸ್ಥೆ ತನ್ನ 25 ವರ್ಷಗಳ ಇದನ್ನು ಮುಗಿಸಿ ಆ ವಿದ್ಯಾಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು 25 ವರ್ಷ ಮುಗಿಸಿ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ದೇವರ ಸನ್ನಿಧಿಯಲ್ಲಿ ಈಗ ರುದ್ರಾಭಿಷೇಕ, ಮೃತ್ಯುಂಜಯ ಹೋಮ ಎಲ್ಲವನ್ನು ಕೂಡ ಹಮ್ಮಿಕೊಂಡು ಅನೇಕ ಭಕ್ತಾದಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಎಲ್ಲ ಭಕ್ತಾದಿಗಳು ಬಂದು ಏನಿವತ್ತು ಅವರು ನಡೆಸ್ಕೊಟ್ಟಂತ ಒಂದು ರುದ್ರಾಭಿಷೇಕ ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಕೂತು ದೇವರನ್ನು ಆರಾಧಿಸುವಂತ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ಒಂದು ಭಾಗ್ಯವನ್ನು ಕಲ್ಪಿಸ್ಕೊಟ್ಟಂತ ನಮ್ಮ ನಾಗರಾಜಣ್ಣ ಮತ್ತು ಅವರ ಸಂಸ್ಥೆಗೆ ನಮ್ಮ ಎಲ್ಲಾ ಭಕ್ತವೃಂದದ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಇವತ್ತು ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕರು 96ನೇ ವಯಸ್ಸಿನಲ್ಲೂ ಕೂಡ ರೈತರಿಗಾಗಿ ತಮ್ಮ ಹೋರಾಟವನ್ನ ಮಾಡಿ ಮುಖ್ಯಮಂತ್ರಿಯಾಗಿ ಇವಾಗ 94ನೇ ವರ್ಷಕ್ಕೆ ಇವತ್ತು ಏನು ಕಾಲಿಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಿಗಳಾಗಿ ಅಭೂತಪೂರ್ವವಾದಂತ ಒಂದು ಸೇವೆಯನ್ನ ಈ ರಾಜ್ಯಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ಕೊಟ್ಟು ಇವತ್ತು ಕೂಡ ರೈತರ ಪರವಾಗಿ ಒಂದು ನೀರಾವರಿ ಹೋರಾಟಗಳಾಗಿರ್ಬೋದು, ರೈತರ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಧೀಮಂತ ನಾಯಕರು ಆಗಿರ್ತಕ್ಕಂಥ ದೇವೇಗೌಡರ ಒಂದು ಹುಟ್ಟುಹಬ್ಬ ಆಗಿರೋದ್ರಿಂದ ಆ ದೇವರ ಸನ್ನಿಧಿಯಲ್ಲಿ ಅವರ ಹೆಸರಲ್ಲಿ ಕೂಡ ಅರ್ಚನೆ ಮಾಡಿಸಿ ಅವರು ಕೂಡ ಆ ಸೋಮೇಶ್ವರ ಸ್ವಾಮಿ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವ್ರನ್ನ ಸದಾ ಚೆನ್ನಾಗಿಟ್ಟಿಲ್ಲ ಅಂತ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತವೃಂದದವರು ಕೂಡ ಅವರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಈ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿ ನನಗೆ ಅನಿಸಿದ್ದು ಈ ಒಂದು ಕಾರ್ಯಕ್ರಮ ಈಗ ವಿದ್ಯಾಜ್ಯೋತಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಒಂದಾದ್ರೆ ಮತ್ತು ಈ ಎಲ್ಲಾ ಭಕ್ತಾದಿಗಳನ್ನು ಕರೆಸಿ ಈ ಒಂದು ಏನು ಹೋಮಗಳನ್ನು ಮಾಡಿಸಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಈ ತಾಲೂಕಿನ ಜನತೆ ಸುಭಿಕ್ಷವಾಗಿರ್ಲಿ ಮತ್ತು ಒಳ್ಳೆ ಮಳೆ ಬೆಳೆ ಆಗ್ಲಿ ಸದಾ ಒಂದು ಹಸನ್ಮುಖರಾಗಿ ಈ ತಾಲೂಕಿನಲ್ಲಿ ಇರ್ಲಿ ಅಂತಕ್ಕಂಥದ್ದನ್ನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಒಂದು ವಿಶೇಷ. ಆ ನಿಟ್ಟಿನಲ್ಲಿ ಈ ಒಂದು ಹೋಮ ಏನು ಇವತ್ತು ಮಾಡಿದರೆ ಈ ರಾಜ್ಯದ ಜನತೆಗೆ ವಿಶೇಷವಾಗಿ ಈ ತಾಲೂಕಿನ ಜನತೆಗೆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿಲ್ಲಿ ನಮ್ಮ ರೈತಾಪಿ ವರ್ಗರನ್ನ, ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ, ಎಲ್ಲಾ ಹಿರಿಯರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ನಾಗರಾಜಣ್ಣಗೆ ಮತ್ತು ವಿದ್ಯಾಸಂಸ್ಥೆಗೆ ಅಮರಜ್ಯೋತಿ ವಿದ್ಯಾಸಂಸ್ಥೆಗೆ ನನ್ನ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಳಬಾಗಿಲು ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಆವರಣದಲ್ಲಿ ಹೋಮ ಹವನಗಳನ್ನು ವಿದ್ಯಾಜ್ಯೋತಿ ಅಮರಜ್ಯೋತಿ
ಶಾಲೆಯ ಅಧ್ಯಕ್ಷರು ಮತ್ತು ಮುಳಬಾಗಿಲು ತಾಲೂಕಿನ ಕೋಚಿಮಲ್ನ ನಿರ್ದೇಶಕರಾದಂಥ ನಾಗರಾಜಣ್ಣವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಮತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ರೈತರಿಗೂ ಹೈನುಗಾರಿಕೆ ಮಾಡ್ತಕ್ಕಂಥ ಎಲ್ಲ ಸಮಗ್ರ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಅಮರಜ್ಯೋತಿ ಶಾಲೆ ಇನ್ನೂ ಹೆಚ್ಚಿನ ಒಂದು ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ, ಜೊತೆಗೆ ಇವತ್ತು ಈ ನಾಡ ಕಂಡಂಥ ಅಪ್ರತಿಮ ನಾಯಕ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ 94ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಒಂದು ಉತ್ಸಾಹವನ್ನು ರಾಜ್ಯದ ಜನತೆ ಅವರೆಲ್ಲರಿಗೂ ಕೂಡ ಆಶೀರ್ವದಿಸಲಿ, ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.